ಋಣ ಅಂತ ಒಂದು ಕಿರುಚಿತ್ರನ ನೋಡಿದ್ವಿ. ಇದರಲ್ಲಿ ಸರ್ ಹೇಳಿದಂಗೆ ಬಿಗಿನಿಂಗ್ಗೆ ಒಂದು 2 ಅವರ್ ಸಿನಿಮಾನ ಶಾರ್ಟ್ ಅಲ್ಲಿ ಒಂದು 30 to 40 ಮಿನಿಟ್ಸ್ ಅಲ್ಲಿ ಒಳ್ಳೆ ಮೆಸೇಜ್ ಅನ್ನ ಕನ್ವೆ ಮಾಡಿದ್ದಾರೆ. ನಾವು ಲಾಸ್ಟ್ 2 ವರ್ಷದಲ್ಲಿ ಮೋಸ್ಟ್ಲಿ ನಾವು ಬೇರೆ ಬೇರೆ ರೀತಿ ಫಾರ್ಮ್ಯಾಟ್ಗಳಲ್ಲಿ ಸಿನಿಮಾಗಳು ನೋಡಿದ್ವಿ, ಆಕ್ಷನ್ ಇರ್ಬೋದು, ಕಮರ್ಷಿಯಲ್ ಇರುವಂಥದ್ದು. ಬಟ್ ಒಳ್ಳೆ ಮೆಸೇಜ್ ಇರುವಂಥದ್ದು ಮೋಸ್ಟ್ಲಿ 10 ವರ್ಷ ಹಿಂದೆ ಎಲ್ಲ ನೋಡ್ತಾ ಇದ್ವಿ ಅನ್ಸುತ್ತೆ. ಹಳೆಯ ಸಿನಿಮಾಗಳು ನೋಡಿದಾಗ ಇಂಥ ಒಳ್ಳೆ ಎಮೋಷನಲ್ ಮೆಸೇಜ್ ಮತ್ತೆ ನಮಗೆ ಕನೆಕ್ಟ್, ನಮ್ಮ ಡೈಲಿ ಲೈಫ್ಗೆ ಕನೆಕ್ಟ್ ಆಗುವಂಥ ವಿಷಯಗಳು ಇಟ್ಕೊಂಡು ಈಗಿನ ಕಾಲದಲ್ಲಿ ಸಿನಿಮಾಗಳು ಮಾಡೋದು ತುಂಬಾ ಕಡಿಮೆನೆ. ಬಟ್ ಸಾಯಿ ಸತೀಶ್ ಸರ್ ಇದನ್ನ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಒಂದು ಕಥೆನ ಹುಡುಕಿ ನಮ್ಮ ಡೈರೆಕ್ಟರ್ ಅವರು ಅದನ್ನ ಒಳ್ಳೆ ನಿರ್ದೇಶನ ಮಾಡಿ ಎಲ್ಲ ಕಲಾವಿದರು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ನಮಗೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ತಟ್ಟುವಂಗಾಗಿದೆ. ಸೊ ನಾವು ಇಲ್ಲಿ ನಾನೊಬ್ಬ ಪ್ರೊಡ್ಯೂಸರು, ನನಗೂ ಗೊತ್ತು ಯಾವ ತರ ಅಂದ್ರೆ ಈಗ ಇಂಡಸ್ಟ್ರಿಯಲ್ಲಿ ನಾವು ಕಮರ್ಷಿಯಲ್ ಪ್ರೊಡ್ಯೂಸರ್ ನೋಡ್ತೀವಿ ಮತ್ತೆ ಪ್ಯಾಷನೇಟ್ ಪ್ರೊಡ್ಯೂಸರ್ ನೋಡ್ತೀವಿ. ಕಮರ್ಷಿಯಲ್ ಅಂದ್ರೆ ನಾನು ದುಡ್ಡು ಹಾಕ್ತೀನಿ, ದುಡ್ಡು ಎಷ್ಟು ಬರುತ್ತೆ ಅಂತ ನೋಡುವಂಥವ್ರು ಒಂದು ಸೆಕ್ಟರ್ ಆಫ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಪ್ಯಾಷನೇಟ್ ಅಂದ್ರೆ ನನಗೆ ಏನೋ ಮಾಡಬೇಕು, ಏನೋ ಒಂದು ಸಮಾಜಕ್ಕೆ ಡೈರೆಕ್ಟ್ ಆಗಿ ಹೇಳದೇ ಇದ್ರು ಈ ಚಿತ್ರಗಳ ಮುಖಾಂತರ ಕೆಲವೊಂದು ವಿಷಯಗಳನ್ನ ತಿಳಿಸುವಂಥದ್ದು, ಆಮೇಲೆ ಒಂದು 100ಕ್ಕಿಂತ ಹೆಚ್ಚು ಕಲಾವಿದರಿಗೆ ಒಂದು ಅವಕಾಶಗಳನ್ನ ಕೊಡುವಂಥದ್ದು. ಈ ಪ್ಯಾಷನೇಟ್ ಅಂದ್ರೆ ನನ್ನಿಂದಾಗಿ ಜನರಿಗೆ ಹೆಲ್ಪ್ ಆಗಲಿ, ಇದು ಒಂಥರ ಸೇವೆನೇ, ಇದು ಒಂದು ಕಲೆ ಸೇವೆ. ನಾನು ಮಾಡ್ತಾರಂತ ಸೇವೆಯಿಂದ ಒಂದು 100 ಕಲಾವಿದರಿಗೆ ಹೆಲ್ಪ್ ಆಗುತ್ತೆ, ಮತ್ತೆ ಇಡೀ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ. ಆ ತರ ಒಂದು ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ನಮ್ಮ ಸಾಯಿ ಸತೀಶ್ ಅವರು ಹೊರಹೊಮ್ಮಲಿ, ನಮ್ಮ ಕನ್ನಡ ನಾಡಿಗೆ ಒಬ್ಬ ಒಳ್ಳೆ ನಿರ್ಮಾಪಕರಾಗಲಿ ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು.